Hi, hello, namaskara. Welcome to e-learning class by Nagraj Kaligar, JTV Government ITI, Rippanpete. In the previous class, we are discussed about types of armature windings. So, in this today's class, we are discussed about simplex lap winding and developed diagram of the simplex lap winding. ಹಾಗಾದರೆ ಈ ಸಿಂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್ ಅಂದರೆ ಏನು, ಅದನ್ನು ಒಂದು ಡಯಾಗ್ರಾಮನ್ನು ಡೆವಲಪ್ ಮಾಡೋದು ಹೇಗೆ, ಅದರ ವೈಂಡಿಂಗ್ ಸಿಂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗನ್ನು ಡಯಾಗ್ರಾಮನ್ನು ಡೆವಲಪ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ನಮ್ಮ ಕಣ್ಣು ಮುಂದೆ ಈಗ ಒಂದು ಆರ್ಮೇಚರ್ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಅದರಲ್ಲಿ ನೀವು ನೀಟಾಗಿ ವೈಂಡಿಂಗ್ ಮಾಡಿರೋದನ್ನು ಗಮನಿಸ್ಬೋದು. ಇಲ್ಲಿ ಬಹಳ ಮುಖ್ಯವಾಗಿ ಕಾಯಿಲ್ಗಳು ನನಗೆ ಈ ಸ್ಲಾಟಲ್ಲಿ ಹೋಗ್ತಾ ಇದೆ ಅಂದರೆ ಮುಂದೆ ಯಾವ ಸ್ಲಾಟಿಂದ ಹೊರಗೆ ಬರಬೇಕು, ಯಾವ ಸ್ಲಾಟಿಂದ ಅದು ಹೊರಗಡೆ ಬರಬೇಕಾಗತ್ತೆ. ತಿರುಗಾ ಒಂದನೇ ಕಾಯಿಲು ಯಾವ ಸ್ಲಾಟಲ್ಲಿ ಫಸ್ಟ್ ಎಂಟ್ರಿ ಆದರೆ ಒಂದನೇ ಕಾಯಿಲು ಯಾವ ಸ್ಲಾಟಲ್ಲಿ ಎಂಟ್ರಿ ಆಗುತ್ತೆ, ಎಷ್ಟನೇ ಸ್ಲಾಟಲ್ಲಿ ಅದು ಹೊರಗಡೆ ಬರಬೇಕು. ತಿರುಗಾ ಎರಡನೇ ಕಾಯಿಲು ಎಷ್ಟನೇ ಸ್ಲಾಟಲ್ಲಿ ಸ್ಟಾರ್ಟ್ ಆಗಬೇಕು, ಹಾಗೆ ಹೊರಗಡೆ ಎಲ್ಲಿ ಬರಬೇಕು, ಇದೆಲ್ಲ ನಮಗೆ ಗೊತ್ತಾಗಬೇಕಲ್ವ. ಸೊ ಇದ್ರ ಬಗ್ಗೆನೇ ಇವತ್ತು ತಿಳ್ಕೊಳ್ತಕ್ಕಂಥ ಸಮಯ. ಅದ್ರ ಜೊತೆಯಲ್ಲಿ ಸಿಂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್ ಅಂದರೆ ಏನು, ಅದರ ಡೆವಲಪ್ಮೆಂಟ್ ಡಯಾಗ್ರಾಮ್ ಹೇಗಿರುತ್ತೆ, ಅದನ್ನು ನೋಡ್ಕೊಂಡು ನಾವು ಹೇಗೆ ವೈಂಡಿಂಗ್ ಮಾಡೋದು, ಇದೆಲ್ಲವನ್ನು ಕೂಡ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಮೊದಲನೇದಾಗಿ ಡೆವಲಪ್ಮೆಂಟ್ ವೈಂಡಿಂಗ್ ಡಯಾಗ್ರಾಮ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡ್ರಾ ದ ಡೆವಲಪ್ಮೆಂಟ್ ವೈಂಡಿಂಗ್ ಡಯಾಗ್ರಾಮ್. ನಾವು ಒಂದು ವೈಂಡಿಂಗ್ ಡಯಾಗ್ರಾಮನ್ನು ಡ್ರಾ ಮಾಡಬೇಕು, ಬಿಡಿಸ್ಬೇಕು ಅಂತ ಹೇಳಿದರೆ ನಮಗೇನು ಗೊತ್ತಿರಬೇಕು. ಹಾಗಾದರೆ ಏನು ಗೊತ್ತಿದ್ರೆ ನಾನು ಒಂದು ವೈಂಡಿಂಗ್ ಡಯಾಗ್ರಾಮನ್ನು ಡೆವಲಪ್ ಮಾಡೋದಕ್ಕಾಗತ್ತೆ ಅನ್ನೋದು ಇಲ್ಲಿ ಮುಖ್ಯ. ದ ವೈಂಡಿಂಗ್ ಪರ್ಟಿಕ್ಯುಲರ್ಸ್ ಲೈಕ್ ನಂಬರ್ ಆಫ್ ಕಂಡಕ್ಟರ್ಸ್. ಮೇನ್ ನಾನೊಂದು ಡೆವಲಪ್ಮೆಂಟ್ ವೈಂಡಿಂಗ್ ಡಯಾಗ್ರಾಮನ್ನು ಡೆವಲಪ್ ಮಾಡೋದಕ್ಕೆ ನಂಗೆ ಏನು ಗೊತ್ತಿರಬೇಕು ಅಂದರೆ ಕೆಲವೊಂದು ಪರ್ಟಿಕ್ಯುಲರ್ಸ್ಗಳು ಗೊತ್ತಾಗಬೇಕಾಗತ್ತೆ. ಅಂಥ ವೈಂಡಿಂಗ್ ಪರ್ಟಿಕ್ಯುಲರ್ಸ್ ಏನಪ್ಪ ಅಂತ ಹೇಳಿದ್ರೆ ನಂಬರ್ ಆಫ್ ಕಂಡಕ್ಟರ್ಸ್ ಎಷ್ಟು, ಹಾಗೆ ನಂಬರ್ ಆಫ್ ಪೋಲ್ಸ್ ಎಷ್ಟು, ಹಾಗೆ ಪಿಚ್ ಏನಿದೆ ಅದರದ್ದು, ಹಾಗೆ ಟೈಪ್ಸ್ ಆಫ್ ವೈಂಡಿಂಗ್ ಯಾವುದು, ಈ ಥರದ ಕೆಲವೊಂದು ರಿಕ್ವೈರ್ಮೆಂಟ್ಸ್ಗಳು ಪರ್ಟಿಕ್ಯುಲರ್ಸ್ಗಳು ನಮಗೆ ಗೊತ್ತಿದ್ದರೆ ನಾವೇನು ಮಾಡ್ಬೋದು, ಒಂದು ವೈಂಡಿಂಗ್ ಡಯಾಗ್ರಾಮನ್ನು ಡೆವಲಪ್ ಮಾಡ್ಬೋದು ಅಂತ ಅರ್ಥ. ಫಾರ್ ಎನಿ ಡಿ ಸಿ ಆರ್ಮೇಚರ್ ವೈಂಡಿಂಗ್ ದೇರ್ ಶಾಲ್ ಬಿ ಆ್ಯಸ್ ಮೆನಿ ಕಾಯಿಲ್ಸ್ ಆ್ಯಸ್ ದ ನಂಬರ್ ಆಫ್ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್. ಸೊ ಈಗ ಅಲ್ಲಿ ಎಷ್ಟು ಕಾಯಿಲ್ಗಳಿದ್ದಾವೆ, ಕಾಯಿಲ್ ಸೈಡ್ಸ್ ಎಷ್ಟಿದೆ, ಅದಕ್ಕೆ ಡಿಪೆಂಡ್ ಆಗಿ ಅಲ್ಲಿ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ಗಳು ಇರಬೇಕಾಗತ್ತೆ. And further the number of coils will be the multiple of the number of slots. ಸೊ ಹಾಗೇನೆ ಅಲ್ಲಿ ಸ್ಲಾಟ್ಸ್ಗಳು ನಂಬರ್ ಆಫ್ ಕಾಯಿಲ್ಸ್ಗಳು ಹೇಗಿದೆ ಅನ್ನೋದ್ರ ಮೇಲೆ ಆ ಬೇಸ್ ಮೇಲೂ ಕೂಡ ನಮಗಿಲ್ಲಿ ಕಾಯಿಲ್ ಸಂಖ್ಯೆ, ಸ್ಲಾಟ್ಗಳು ಎಷ್ಟಿರಬೇಕು, ಇಷ್ಟು ಕಾಯಿಲ್ ಇದ್ದರೆ ಎಷ್ಟು ಸ್ಲಾಟ್ಸ್ ಇರಬೇಕು. ಹಾಗೆ ದಟ್ ಈಸ್ ಫಾರ್ ಎ ಸಿಂಗಲ್ ಲೇಯರ್ ದೆರ್ ವಿಲ್ ಬಿ ಡಬಲ್ ದ ನಂಬರ್ ಆಫ್ ಸ್ಲಾಟ್ಸ್ ಆ್ಯಸ್ ದಟ್ ಆಫ್ ದ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್. And for a double layer there will be as a many slots as the commutator segments. ಈಗ ಎಕ್ಸಾಂಪಲ್, 12 ಕಾಯಿಲ್ ಇದೆ, ಸಿಂಗಲ್ ಲೇಯರ್ ಆಗಬೇಕು ಅಂತ ಹೇಳಿದ್ರೆ ನನಗಲ್ಲಿ ಎಷ್ಟು ಸ್ಲಾಟ್ಸ್ ಇರಬೇಕಾಗತ್ತೆ, ಹಾಗೆ ಎಷ್ಟು ಸೆಗ್ಮೆಂಟ್ಸ್ ಇರಬೇಕಾಗತ್ತೆ ಅಂತ ನೋಡ್ಕೊಳ್ತೀವಿ ನಾವು. ಆವಾಗ ನಾವು 12 ಕಾಯಿಲ್ ಅಂತ ಹೇಳಿದ್ರೆ ಎಷ್ಟು ಇರ್ತದೆ, 2 ಲೀಡ್ಗಳು, 2 ಲೀಡ್, 12 24 ಲೀಡ್ ಇದೆ. 24 ಲೀಡ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಸೆಗ್ಮೆಂಟಲ್ಲಿ 2 ಬಂದೇ ಬರುತ್ತೆ, ಅಲ್ಲಿ 12 ಕಾಮ್ಯುಟೇಟರ್ ಸೆಗ್ಮೆಂಟ್ ಇರಲೇಬೇಕು. ಹೀಗೆ ರಿಲೇಟೆಡ್ ಟು ಕಾಯಿಲ್ಗೆ ನಂಬರ್ ಆಫ್ ಕಾಯಿಲ್ಸಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಸಿಂಗಲ್ ಲೇಯರ ಡಬಲ್ ಲೇಯರ್ ಅಂದಾಗ ನಮಗಲ್ಲಿ ಕಾಯಿಲ್ಸ್ಗಳು ಚೇಂಜ್ ಆಗ್ತಾ ಹೋಗ್ತವೆ. ಸೊ ಆ ಬೇಸ್ ಮೇಲೆ ನನಗೇನಾಗಬೇಕಾಗತ್ತೆ, ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ಗಳು ಕೂಡ ಇರಬೇಕಾಗತ್ತೆ. ಹಾಗೆ ಲ್ಯಾಪ್ ವೈಂಡಿಂಗ್ನಲ್ಲಿ ಕೆಲವೊಂದು ಕಂಡೀಷನ್ಸ್ಗಳಿದೆ. ಕಂಡೀಷನ್ಸ್ ಫಾರ್ ಲ್ಯಾಪ್ ವೈಂಡಿಂಗ್ ಏನೆಲ್ಲ ಕಂಡೀಷನ್ಸ್ ಅಂತ ನೋಡೋದಾದರೆ, ಫಾರ್ ಲ್ಯಾಪ್ ವೈಂಡಿಂಗ್ ದ ಫಾಲೋವಿಂಗ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆರ್ ಟು ಬಿ ಫಿಲ್ಡ್. ಇವನ್ನ ನಾವು ಫಿಲ್ ಮಾಡೋಕ್ಕಾಗುತ್ತೆ. ಮೊದಲನೇದಾಗಿ ದ ಫ್ರಂಟ್ ಪಿಚ್ YF ಅಂತ ಏನು ಹೇಳ್ತೀವಿ, ಈಗ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೀವಿ ನಾವು ಇದ್ರ ಬಗ್ಗೆ. ದ ಫ್ರಂಟ್ ಪಿಚ್ YF ಆ್ಯಂಡ್ ದ ಬ್ಯಾಕ್ ಪಿಚ್ YB ಶುಡ್ ಬಿ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ದ ಪೋಲ್ ಪಿಚ್ YP. ಸಾಮಾನ್ಯವಾಗಿ ಒಂದನೇ ಕಂಡೀಷನ್ ಏನು ಹೇಳುತ್ತೆ ಅಂದರೆ, ಈ ಫ್ರಂಟ್ ಪಿಚ್ ಬ್ಯಾಕ್ ಪಿಚ್ ಅಂತ ಏನು ಹೇಳ್ತೀವಿ, ಇದು ನಮ್ಮ ಪೋಲ್ ಪಿಚ್ಗೆ ಈಕ್ವಲ್ ಆಗಿರಬೇಕು ಅಂತ ಹೇಳುತ್ತೆ. ಮತ್ತೊಂದು ಬೋತ್ ದ ಫ್ರಂಟ್ ಪಿಚ್ ಆ್ಯಂಡ್ ಬ್ಯಾಕ್ ಪಿಚ್ YF ಆ್ಯಂಡ್ YB ಶುಡ್ ಬಿ ಆ್ಯನ್ ಆಡ್ ನಂಬರ್ಸ್
ಈ ಫ್ರಂಟ್ ಪಿಚ್ ಬ್ಯಾಕ್ ಪಿಚ್ ಅನ್ನೋದೇನಿದೆ ಇದು ನಮ್ಮ ಬೆಸ ಸಂಖ್ಯೆಯಲ್ಲಿ ಬರಬೇಕು. 1 3 5 7 ಅಂತ ಏನು ಹೇಳ್ತೀವಿ, 9 11 13 ಅಂತ ಈ ರೀತಿ ನಂಬರ್ನಲ್ಲಿ ಅದು ಬರಬೇಕು. ಅದರ ಆನ್ಸರ್ಸ್ ಆ ರೀತಿನಲ್ಲಿ ಇರಬೇಕಾಗತ್ತೆ ಅಂತ. ಆ್ಯಂಡ್ ದ ಬ್ಯಾಕ್ ಪಿಚ್ YB ಆ್ಯಂಡ್ ದ ಫ್ರಂಟ್ ಪಿಚ್ YF ಶುಡ್ ಡಿಫರ್ ಬೈ 2 ಕಂಡಕ್ಟರ್ಸ್. ಇಟ್ ಶುಡ್ ಬಿ ಡಿಫರ್ ಬೈ 2 ಕಂಡಕ್ಟರ್ಸ್ ಅಂತ ಹೇಳಿದ್ರೆ ನೋಡಿ, ಇವಾಗ 1ನೇ ಸ್ಲಾಟಲ್ಲಿ ಹೋಗಿದೆ, 2ಕ್ಕಿಲ್ಲ 3ಕ್ಕಿಲ್ಲ 4ಕ್ಕೆ ಬರಬೇಕು ಅಂತ ಅರ್ಥ ಆ ರೀತಿ. ಹಾಗೆಯೇ ಫಾರ್ ಸಿಂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್ ಇದು ಮಿನಿಮಮ್ 2 ಆದರೆ, ಅದೇ ಇನ್ ದ ಕೇಸಸ್ ಆಫ್ ದಿ ಮಲ್ಟಿಪ್ಲೆಕ್ಸ್ ವೈಂಡಿಂಗ್, ಅಲ್ಲಿ ಮಲ್ಟಿಪ್ಲೆಕ್ಸ್ ಅಂದರೆ ಡಬಲ್ ಡೂಪ್ಲೆಕ್ಸ್ ಇರ್ಬೋದು, ಟ್ರಿಪ್ಲೆಕ್ಸ್ ಇರ್ಬೋದು, ಕ್ವಾರ್ಟರ್ಪ್ಲೆಕ್ಸ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಬಂದಾಗ ಏನಾಗುತ್ತೆ, ಅದು ಡಿಪೆಂಡಿಂಗ್ ಅಪಾನ್ ಏನಾಗುತ್ತೆ ಅಲ್ಲಿ 2 ಇಂಟು ನಂಬರ್ ಆಫ್ ಪ್ಲೆಕ್ಸ್ ಅಂತ ಆಗುತ್ತೆ. ಸೊ 2 ಇಂಟು ನಂಬರ್ ಆಫ್, ಈಗ ಸಿಂಪ್ಲೆಕ್ಸ್ ಇದೆ ಅಂತ ಹೇಳಿದ್ರೆ 2 ಇಂಟು 1 2ನೇ ಆಯಿತು, ಡೂಪ್ಲೆಕ್ಸ್ ಇದ್ದರೆ 2 ಇಂಟು 2 4 ಆಗುತ್ತೆ, ಹಾಗೆ 3 ಇದ್ದರೆ ಟ್ರಿಪ್ಲೆಕ್ಸ್ ಇದ್ದರೆ 2 ಇಂಟು 3 6, ಈ ರೀತಿ ಏನಾಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ 2 ಇಂಟು 2 4 ಕಂಡಕ್ಟರ್ಸ್ ಆ್ಯಂಡ್ ದಟ್ ಈಸ್ ಫಾರ್ ಡೂಪ್ಲೆಕ್ಸ್, ಆ್ಯಂಡ್ ಫಾರ್ ಟ್ರಿಪ್ಲೆಕ್ಸ್ 2 ಇಂಟು 3 6 ಕಂಡಕ್ಟರ್ಸ್ ಆ್ಯಂಡ್ ಆ್ಯಸ್ ಸೋ ಆನ್, ಅದೇ ರೀತಿ ಮುಂದುವರಿತಾ ಹೋಗುತ್ತೆ ಅಂತ. ದ ಆವ್ರೇಜ್ ಪಿಚ್ ಶುಡ್ ಬಿ ಆ್ಯಸ್ ಗಿವನ್ ಬೈ ದಿ ಫಾರ್ಮುಲಾ. ಕಮ್ಯುಟೇಟರ್ ಪಿಚ್ ಶುಡ್ ಬಿ, ಕಮ್ಯುಟೇಟರ್ ಪಿಚ್ ಗೊತ್ತಿದೆ ನಿಮಗೆ, YC ಅಂತ ಹೇಳ್ತೀವಿ. YC is equal to plus or minus 1 for simplex, as commutator pitch is equal to plus or minus 2 for duplex or plus or minus 3 for triplex and so on ಅಂತ ಹೇಳ್ತೀವಿ. ಅಲ್ಲಿಗೆ ಅದರ ಅರ್ಥ ನಿಮಗೆ ಗೊತ್ತಿದೆ, ಪ್ಲಸ್ ಆರ್ ಮೈನಸ್ 1 ಅಂತ ಹೇಳಿದ್ರೆ ಒಂದು ಪ್ರೋಗ್ರೆಸಿವ್ ಅಂತ ಬರುತ್ತದೆ, ಇನ್ನೊಂದು ರಿಟ್ರೋಗ್ರೆಸಿವ್ ಅಂತ ಬರುತ್ತೆ. ಪ್ರೋಗ್ರೆಸಿವಲ್ಲಿ +1 ಆದರೆ ರಿಟ್ರೋಗ್ರೆಸಿವಲ್ಲಿ -1 ಆಗುತ್ತೆ ಫಾರ್ ಸಿಂಪ್ಲೆಕ್ಸ್. ಹಾಗೆ ಡೂಪ್ಲೆಕ್ಸ್ ತೊಗೊಂಡ್ರೆ ಪ್ರೋಗ್ರೆಸಿವಲ್ಲಿ +2 ಆದರೆ ರಿಟ್ರೋಗ್ರೆಸಿವಲ್ಲಿ -2 ಹೋಗುತ್ತೆ. ಹಾಗೆಯೇ ಇದರಲ್ಲಿ ದಿಟ್ ಇಸ್ ಫಾರ್ ಡೂಪ್ಲೆಕ್ಸ್. ತ್ರೀಪ್ಲೆಕ್ಸಲ್ಲಿ +3 ಪ್ರೋಗ್ರೆಸಿವ್ ಆ್ಯಂಡ್ ರಿಟ್ರೋಗ್ರೆಸಿವಿಗೆ -3, ಈ ರೀತಿ ಚೇಂಜ್ ಆಗ್ತಾ ಹೋಗ್ತದೆ. ದ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಎ ಇನ್ ದ ಆರ್ಮೇಚರ್, ಇಲ್ಲಿ ಪ್ಯಾರಲಲ್ ಪಾತ್ಸನ್ನು ನಾವು ಎದಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ ದ ಆರ್ಮೇಚರ್ ವಿಲ್ ಬಿ ದಿ ಮಲ್ಟಿಪಲ್ ಆಫ್ ದಿ ನಂಬರ್ ಆಫ್ ಪೋಲ್ಸ್ ಎ ಈಸ್ ಈಕ್ವಲ್ ಟು ಪಿ ಅಂತ. ಇಲ್ಲಿ ಸಾಮಾನ್ಯವಾಗಿ ಲ್ಯಾಪ್ ವೈಂಡಿಂಗ್ ಅಂದ ತಕ್ಷಣವೇ ನಂಬರ್ ಆಫ್ ಪೋಲ್ಸ್ ಮತ್ತು ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಈಸ್ ಈಕ್ವಲ್ ಟು ಸೇಮ್ ಇರ್ತವೆ, ಎರಡು ಈಕ್ವಲ್, ಎ ಈಸ್ ಈಕ್ವಲ್ ಟು ಪಿ ಅಂತ ಹೇಳ್ತೀವಿ. ಇನ್ ದ ಕೇಸ್ ಆಫ್ ಸಿಂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್ ಅಂತ ಅಂದರೆ ಸಿಂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್ ಇದ್ದಾಗ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪೋಲ್ಸ್. ಈಗ ಸೇ ಫಾರ್ ಎಕ್ಸಾಂಪಲ್ 2 ಪೋಲ್ ಇದ್ದರೆ 2, 4 ಪೋಲ್ ಇದ್ದರೆ 4 ಅಂತ. ದಟ್ ಈಸ್ 2 ಪೋಲ್ ಆರ್ಮೇಚರ್ ವೈಂಡಿಂಗ್ ವಿಲ್ ಹ್ಯಾವ್ 2 ಪ್ಯಾರಲಲ್ ಪಾತ್ಸ್, 4 ಪೋಲ್ ಆರ್ಮೇಚರ್ ವೈಂಡಿಂಗ್ ವಿಲ್ ಹ್ಯಾವ್ 4 ಪ್ಯಾರಲಲ್ ಪಾತ್ಸ್. ಆ ರೀತಿ ಅಂದರೆ ಎ ಈಸ್ ಈಕ್ವಲ್ ಟು ಪಿ ಅಂತ ಆಗುತ್ತೆ. ಆ್ಯಂಡ್ ಸೋ ಆನ್, ಅದೇ ರೀತಿ ಮುಂದುವರಿತದೆ. ಹವೆವರ್ ದ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಫಾರ್ ಮಲ್ಟಿಪ್ಲೆಕ್ಸ್, ಅಲ್ಲಿ ಸಿಂಪ್ಲೆಕ್ಸ್ ಇದ್ದರೆ ನಂಬರ್ ಆಫ್ ಪೋಲ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ಯಾರಲಲ್ ಪಾತ್. 2 ಪೋಲ್ಗೆ 2 ಪ್ಯಾರಲಲ್ ಪಾತ್, 4 ಪೋಲ್ಗೆ 4 ಪ್ಯಾರಲಲ್ ಪಾತ್, ಆ್ಯಸ್ ಸೋ ಆನ್ ಅಂತ ಹೇಳ್ತೀವಿ. ಆದರೆ ಅಲ್ಲಿ ಮಲ್ಟಿಪ್ಲೆಕ್ಸ್ ಇತ್ತು ಅಂದರೆ ಡೂಪ್ಲೆಕ್ಸ್, ಟ್ರಿಪ್ಲೆಕ್ಸ್, ಕ್ವಾಡ್ರಪ್ಲೆಕ್ಸ್, ಈ ರೀತಿ ಮಲ್ಟಿಪ್ಲೆಕ್ಸ್ ಇತ್ತು ಅಂತ ಹೇಳಿದರೆ ವೈಂಡಿಂಗ್ ವಿಲ್ ಬಿ ಈಕ್ವಲ್ ಟು ಎ ಈಸ್ ಈಕ್ವಲ್ ಟು ಪಿ ಇಂಟು ನಂಬರ್ ಆಫ್ ಪ್ಲೆಕ್ಸ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿಗೆ ಗೊತ್ತಾಗುತ್ತಲ್ಲ, ಇವಾಗ ಸಿಂಪ್ಲೆಕ್ಸ್ ಇತ್ತು ಅಂದರೆ ಎ ಈಸ್ ಈಕ್ವಲ್ ಟು ಪಿ ಇಂಟು 1 ಅಂತ ಅರ್ಥ ಕೊಡುತ್ತೆ. ಅಲ್ಲಿಗೆ ಪಿ ಇಂಟು 1 ಮೀನ್ಸ್ ಪಿನೇ ಅಲ್ಲಿಗೆ, ಹಾಗೆ ಪಿ ಇಂಟು 2, ಪಿ ಇಂಟು 3, ಹೀಗೆ ನಾವು ಅದನ್ನ ಏನು ಮಾಡ್ಬೋದು, ಮಲ್ಟಿಪ್ಲೆಕ್ಸ್ ಮಾಡ್ತಾ ಹೋಗ್ಬೋದು. ದೇರ್ ಮಸ್ಟ್ ಬಿ ಆ್ಯಸ್ ಮೆನಿ ಬ್ರಷಸ್ ಆ್ಯಸ್ ದೇರ್ ಆರ್ ಪೋಲ್ಸ್. ಸೊ ಅಲ್ಲಿ ಎಷ್ಟು ಪೋಲ್ಸ್ ಇದೆ ಅಷ್ಟು ಬ್ರಷ್ಗಳು ಆಗ್ತಾ ಹೋಗ್ತದೆ, ನಂಬರ್ ಆಫ್ ಬ್ರಷ್ಗಳು. ಹಾಗೆಯೇ ದ ಬ್ರಷಸ್ ಮಸ್ಟ್ ಬಿ ವೈಡ್ ಇನಫ್ ಟು ಕವರ್ ಅಟ್ಲೀಸ್ಟ್ ಎಮ್ ಸೆಗ್ಮೆಂಟ್ಸ್, ವೇರ್ ಎಮ್ ಈಸ್ ದಿ ಫ್ಲೆಕ್ಸ್ ಅಂತ ಹೇಳ್ತೀವಿ, ಅಥವಾ ಮಲ್ಟಿಪ್ಲಿಸಿಟಿ ಆಫ್ ದಿ ವೈಂಡಿಂಗ್ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಅಷ್ಟು ಸೆಗ್ಮೆಂಟ್ಸನ್ನು ಎಮ್ ಅಂದರೆ ಎಷ್ಟು ಫ್ಲೆಕ್ಸ್ ಇರುತ್ತೆ ಅಷ್ಟು ಇದನ್ನು ಸೆಗ್ಮೆಂಟ್ಸ್ಗೆ ಅದೇನಾಗಬೇಕು, ಕವರ್ ಆಗಬೇಕು ಕೊನೆ ಪಕ್ಷ ಅಂತೇಳಿ ನಾವು ಹೇಳ್ತೀವಿ. ಸೊ ಪ್ರೋಗ್ರೆಸಿವ್ ವೈಂಡಿಂಗ್ ಅಂತ ತೊಗೊಂಡ್ರೆ, ಸೊ ಬ್ಯಾಕ್ ಪಿಚ್ YB ಈಸ್ ಈಕ್ವಲ್ ಟು, ಇಲ್ಲಿ ನಮಗೆ ಈ ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ ನಾವು, ಅಲ್ಲಿ ಸಿಂಪ್ಲೆಕ್ಸಿಗೆ ಒಂದೇ ಒಟ್ಟು ಟೈಮಿಗೆ ಒಂದು ಸೆಗ್ಮೆಂಟಿಗೆ ಕಾರ್ಬನ್ ಬ್ರಷ್ ಕೂರೋದು, ಹಾಗೆ ಡೂಪ್ಲೆಕ್ಸ್ ಇದ್ದರೆ 2 ಸೆಗ್ಮೆಂಟಿಗೆ ಅಟ್ ಎ ಟೈಮ್ ಕೂರ್ತಕ್ಕಂಥದ್ದು, ತ್ರೀಪ್ಲೆಕ್ಸ್ ಇದ್ದರೆ 3 ಸೆಗ್ಮೆಂಟಿಗೆ, ಕ್ವಾಡ್ರಪ್ಲೆಕ್ಸ್ ಇದ್ದರೆ 4 ಸೆಗ್ಮೆಂಟ್ಸ್ಗೆ ಅಂತ ಏನು ಒಂದು ಫಿಗರ್ನ ನೋಡಿದ್ವಿ ಹಿಂದಿನ ಕ್ಲಾಸಲ್ಲಿ, ಅದನ್ನು ನಾವು ಈಗ ಜ್ಞಾಪಿಸ್ಕೋಬೇಕಾಗತ್ತೆ. ಇಲ್ಲಿ ಯಾವುದ್ರ ಬಗ್ಗೆ ನಾವು ಈ ಲಾಸ್ಟ್ ಪಾಯಿಂಟ್, ದ ಬ್ರಷಸ್ ಮಸ್ಟ್ ಬಿ ವೈಡ್ ಇನಫ್ ಟು ಕವರ್ ಅಟ್ ಲೀಸ್ಟ್ ಎಮ್ ಸೆಗ್ಮೆಂಟ್ಸ್ ವೇರ್ ಎಮ್ ಇಸ್ ದ ಫ್ಲೆಕ್ಸ್ ಆರ್ ಮಲ್ಟಿಪ್ಲಿಸಿಟಿ ಆಫ್ ದಿ ವೈಂಡಿಂಗ್ ಅಂತ ಹೇಳ್ತೀವಲ್ಲ ಆ ಸಂದರ್ಭದಲ್ಲಿ. ಸೊ ಇಲ್ಲಿ ಪ್ರೋಗ್ರೆಸಿವ್ ವೈಂಡಿಂಗ್ ಅಂತ ಬಂದಾಗ
ಬ್ಯಾಕ್ ಪಿಚ್ ವೈ ಬಿ ಈಸ್ ಈಕ್ವಲ್ ಟು ಝೆಡ್ ಬೈ ಪಿ ಪ್ಲಸ್ 1 ಅಂದರೆ ನಂಬರ್ ಆಫ್ ಕಂಡಕ್ಟರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪೋಲ್ಸ್ ಪ್ಲಸ್ 1 ಅಂತ ಹೇಳ್ತೀವಿ. ಸೊ ಫ್ರಂಟ್ ಪಿಚ್ ವೈ ಎಫ್ ಈಸ್ ಈಕ್ವಲ್ ಟು ವೈ ಬಿ ಮೈನಸ್ 2, ಇದನ್ನು ನೆನ್ಪಿಟ್ಕೋಬೇಕು. ವೈ ಬಿ ಮೈನಸ್ 2 ಇಂಟು ಫ್ಲೆಕ್ಸ್ ಅಂತ. ಯಾವ ಮಲ್ಟಿಫ್ಲೆಕ್ಸ್ ಇದ್ದರೆ ಅಲ್ಲಿ ಡೂಪ್ಲೆಕ್ಸ್, ತ್ರೀಪ್ಲೆಕ್ಸ್, ಕ್ವಾಡ್ರಿಪ್ಲೆಕ್ಸ್ ಏನು ಬರುತ್ತೋ ಅದನ್ನು ಇಟ್ಕೋಬೇಕಾಗತ್ತೆ. ಸಿಂಪ್ಲೆಕ್ಸ್ ಇದ್ದರೆ ಇಟ್ಸ್ ನಥಿಂಗ್ ಬಟ್ 1 ಅಂತ ಅರ್ಥ ಕೊಡ್ತದೆ. ಸೊ ಇದನ್ನು ಕೂಡ ನಾವಿಲ್ಲಿ ಗಮನಿಸ್ಬೇಕು. ದಿಸ್ ಫಾರ್ಮುಲಾ ಈಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ದೆನ್ ರಿಟ್ರೋಗ್ರೆಸಿವಿಗೆ ಬಂದರೆ, ಸೊ ಅಲ್ಲಿ ಫ್ರಂಟ್ ಪಿಚ್ ವೈ ಎಫ್ ಈಸ್ ಈಕ್ವಲ್ ಟು ಝೆಡ್ ಬೈ ಪಿ ಪ್ಲಸ್ 1, ಬ್ಯಾಕ್ ಪಿಚ್ ಈಸ್ ಈಕ್ವಲ್ ಟು ವೈ ಬಿ ಅಂದರೆ ಬ್ಯಾಕ್ ಪಿಚ್ ಈಸ್ ಈಕ್ವಲ್ ಟು ವೈ ಎಫ್ ಮೈನಸ್ 2 ಇಂಟು ಫ್ಲೆಕ್ಸ್. ನೋಡಿ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಇಲ್ಲೇನಿದೆ ಫ್ರಂಟ್ ಪಿಚ್ ವೈ ಎಫ್ ಈಸ್ ಈಕ್ವಲ್ ಟು ವೈ ಬಿ ಮೈನಸ್ 2 ಇದೆ, ಇಲ್ಲಿ ವೈ ಬಿ ಈಸ್ ಈಕ್ವಲ್ ಟು ವೈ ಎಫ್ ಮೈನಸ್ 2 ಇದೆ. ಇದು ನಿಮಗೆ ಡಿಫ್ರೆನ್ಷಿಯೇಷನ್ನು. ವೈ ಎಫ್ ಈಸ್ ಈಕ್ವಲ್ ಟು ಝೆಡ್ ಬೈ ಪಿ ಪ್ಲಸ್ 1, ಇಲ್ಲಿ ವೈ ಎಫ್ ಈಸ್ ಈಕ್ವಲ್ ಟು ವೈ ಬಿ ಈಸ್ ಈಕ್ವಲ್ ಟು ಝೆಡ್ ಬೈ ಪಿ ಪ್ಲಸ್ 1. ಇದು ಡಿಫ್ರೆನ್ಷಿಯೇಷನನ್ನು ತಿಳ್ಕೊಳ್ಳಿ. ಅಂದರೆ ಇಲ್ಲಿರ್ತಕ್ಕಂಥ ಈ ಫಾರ್ಮುಲಾ ಮತ್ತು ಈ ಫಾರ್ಮುಲಾಗೂ ಹಾಗೆಯೇ ಪ್ರೀವಿಯಸ್ಸಲ್ಲಿರ್ತಕ್ಕಂಥ ಪ್ರೋಗ್ರೆಸಿವ್ ವೈಂಡಿಂಗಲ್ಲಿರ್ತಕ್ಕಂಥ ಈ ಫಾರ್ಮುಲಾ ಮತ್ತು ಇದಕ್ಕೂ ಡಿಫ್ರೆನ್ಷಿಯೇಷನನ್ನು ತಿಳ್ಕೊಬೇಕು ನಾವು ಮೇನ್. ಸೊ ದೆನ್ to make the winding possible as lap winding Z by P must be an even numbers. ನೋಡಿ ಅಲ್ಲಿ ಸಮಸಂಖ್ಯೆಯಲ್ಲಿರಬೇಕು ಕಂಡಕ್ಟರ್ಸು ಮತ್ತು ಪೋಲ್ಗಳು. ಈವನ್ ಸಮಸಂಖ್ಯೆ 2, 4, 6, 8, 10 ಅಂತ ಹೇಳ್ತೀವಲ್ಲ ಆ ಥರದಲ್ಲಿ ಇರಬೇಕು ಅಂತ ಅರ್ಥ. ಸೊ ಕನ್ಸಿಡರಿಂಗ್ ದ ಅಬೋವ್ ಪಾಯಿಂಟ್ಸ್ ಓನ್ಲಿ ದ ಆರ್ಮೇಚರ್ ಹ್ಯಾವಿಂಗ್ ದ ಡೆಸಿಗ್ನೇಟೆಡ್ ಸ್ಲಾಟ್ ಕ್ಯಾನ್ ಬಿ ವೌಂಡ್ ಫಾರ್ ದಿ ಲ್ಯಾಪ್ ವೈಂಡಿಂಗ್. ಸೊ ಅಲ್ಲಿ ನಮಗೇನಾಗುತ್ತೆ, ಒಂದು ಗೊತ್ತುಪಡಿಸ್ತಂಥ ಸ್ಲಾಟ್ಸ್ಗಳು, ಇಂತಿಷ್ಟೇ ಸ್ಲಾಟ್ಸ್ಗಳಿದೆ ಅನ್ನೋದನ್ನು ನಾವು ತಿಳ್ಕೊಂಡಿರ್ತೀವಲ್ಲ, ಆ ಬೇಸ್ ಮೇಲೆ ನಾವು ಇದನ್ನು ವೈಂಡಿಂಗ್ ಮಾಡ್ತಾ ಹೋಗ್ತೀವಿ. ಸೊ ಕ್ಯಾಲ್ಕುಲೇಷನ್ಸ್, ದ ಫಾಲೋವಿಂಗ್ ಕ್ಯಾಲ್ಕುಲೇಷನ್ಸ್ ಆರ್ ಮೇಡ್ ಫಾರ್ ಫೈಂಡಿಂಗ್ ಔಟ್ ವೈಂಡಿಂಗ್ ಪಿಚಸ್ ಆ್ಯಂಡ್ ಕಾಯಿಲ್ ಕನೆಕ್ಷನ್ಸ್ ವಿತ್ ದಿ ಕಾಮ್ಯುಟೇಟರ್ ಸಿಗ್ಮೆಂಟ್ಸ್ ಫಾರ್ ಸಿಂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್. ಸೊ ಹಾಗಾದರೆ ಕ್ಯಾಲ್ಕುಲೇಷನ್ಸ್ ಏನಂತ ನೋಡೋದಾದರೆ, ಫಸ್ಟ್ ಒನ್ ಸೇ ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ 6. ಇಲ್ಲಿ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ಗಳು ಎಷ್ಟಿದೆ, 6 ಇದೆ ಅಂತ ಹೇಳ್ತೀವಿ, 6. ಹಾಗೆ ನಂಬರ್ ಆಫ್ ಸ್ಲಾಟ್ಸ್ ಎಷ್ಟಿದೆ, ಅಲ್ಲಿ 6 ಇದೆ. ಅಂದರೆ ಆರ್ಮೇಚರ್ಲಿರ್ತಕ್ಕಂಥ ಸ್ಲಾಟ್ಗಳ ಸಂಖ್ಯೆನೂ 6, ಕಾಮ್ಯುಟೇಟರ್ನಲ್ಲಿರ್ತಕ್ಕಂಥ ಸೆಗ್ಮೆಂಟ್ಗಳ ಸಂಖ್ಯೆನೂ 6 ಆಗಿದೆ. ಹಾಗೆ ನಂಬರ್ ಆಫ್ ಪೋಲ್ಸ್ ಎಷ್ಟಿದೆ ಇವಾಗ ಅಂದರೆ 2 ಇದೆ ಇಲ್ಲಿ. ಸೊ ಟೈಪ್ ಆಫ್ ವೈಂಡಿಂಗ್ ಸಿಂಪಲ್ ಲ್ಯಾಪ್ ವೈಂಡಿಂಗ್ ಅಂತ. ಸೊ ಅಲ್ಲಿಗೆ ಆ್ಯಸ್ ಪಾಯಿಂಟೆಡ್ ಔಟ್ earlier the winding should be in double layer only. ಸೊ ಅದ್ರ ಮೇಲೆ ಸೊಲ್ಯೂಷನ್ಸ್ ಏನಿದೆ, ದ ನಂಬರ್ ಆಫ್ ಕಾಯಿಲ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಮ್ಯುಟೇಟರ್ ಸೆಗ್ಮೆಂಟ್ಸ್ ಈಸ್ ಈಕ್ವಲ್ ಟು 6 ಕಾಯಿಲ್ಸ್. ಅಂದರೆ ಅಲ್ಲಿಗೆ ನಂಬರ್ ಆಫ್ ಕಾಯಿಲ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಮ್ಯುಟೇಟರ್ ಸೆಗ್ಮೆಂಟ್ಸ್. ನಂಬರ್ ಆಫ್ ಕಾಯಿಲ್ ಎಷ್ಟಿದೆ ಅಲ್ಲಿ, ಕಮ್ಯುಟೇಟರ್ ಸೆಗ್ಮೆಂಟ್ 6 ಇದೆ ಅಂದರೆ ಅದರ ಅರ್ಥ ಕಾಯಿಲು ಕೂಡ 6 ಇದೆ ಅಂತಲೇ ಅರ್ಥ. ಅಂದರೆ 6 ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಅರಡಲೆ 12 ಲೀಡ್ಸು. 12 ಲೀಡ್ ಅಂದರೆ ಒಂದು ಸೆಗ್ಮೆಂಟ್ಸ್ಗೆ 2 ಲೀಡ್ಗಳು ಜಾಯ್ನ್ ಆಗ್ತವೆ. ಹಾಗಾಗಿ ಅಲ್ಲಿಗೆ ನನಗೇನಾಯಿತು, 6 ಕಾಯಿಲ್ಸೇ ಆಗುತ್ತೆ. ಸೊ ಅಲ್ಲಿಗೆ ನಂಬರ್ ಆಫ್ ಕಂಡಕ್ಟರ್ಸ್ ಆರ್ ಕಾಯಿಲ್ ಸೈಡ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಯಿಲ್ಸ್ ಇಂಟು 2 ಅಂತ ಹೇಳ್ತೀವಿ. ಅಲ್ಲಿಗೆ ನಂಬರ್ ಆಫ್ ಕಾಯಿಲ್ಸ್ ಎಷ್ಟಿದೆ, 6 ಇದೆ, ಇಂಟು 2 ಅಂತ ಹೇಳಿದ್ರೆ ಒಂದು ಕಾಯಿಲ್ಗೆ 2 ಕಂಡಕ್ಟರ್ಸು. ಒಂದು ಕಾಯಿಲ್ಗೆ 2 ಕಂಡಕ್ಟರ್ ಗೊತ್ತಿದೆ ನಿಮಗೆ, ಈ ಕಡೆದೊಂದು ಆ್ಯಕ್ಟಿವ್, ಈ ಕಡೆದೊಂದು ಆ್ಯಕ್ಟಿವ್ ಕಂಡಕ್ಟರ್ ಅಂತ. ಸೊ ಅಲ್ಲಿಗೆ 12 ಕಂಡಕ್ಟರ್ಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಹೋಗಬೇಕು. ಇನ್ನು ಪೋಲ್ ಪಿಚ್ ವೈ ಪಿ ಅಂತ ಹೇಳ್ತೀವಿ. ಪೋಲ್ ಪಿಚ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಸ್ಲಾಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪೋಲ್ಸ್. ಫಾರ್ಮುಲಾ ಗೊತ್ತಿದೆ ನಿಮಗೆ. ಸೊ 6/2 ಈಸ್ ಈಕ್ವಲ್ ಟು 3 ಸ್ಲಾಟ್ಸ್. ಅಂದರೆ ಅಲ್ಲಿ ಪೋಲ್ ಪಿಚ್ ಎಷ್ಟಿದೆ, 3 ಸ್ಲಾಟ್ಸ್ ಬರ್ತದೆ ಅಂತ ಹೇಳ್ತೀವಿ. ಆಲ್ಸೋ ಪೋಲ್ ಪಿಚ್ ಇನ್ ಟರ್ಮ್ಸ್ ಆಫ್ ಕಂಡಕ್ಟರ್ಸ್, ಇನ್ ಟರ್ಮ್ಸ್ ಆಫ್ ಪೋಲ್ಸ್ ಆದಾಗ ನಮಗೆ 3 ಸ್ಲಾಟ್ಸ್, ಇನ್ ಟರ್ಮ್ಸ್ ಆಫ್ ಸ್ಲಾಟ್ಸ್ ಅಲ್ಲಿ ಹೋದಾಗ 3 ಸ್ಲಾಟ್ಸು. ಇನ್ ಟರ್ಮ್ಸ್ ಆಫ್ ಕಂಡಕ್ಟರ್ಸಿಗೆ ಬಂದರೆ ನಂಬರ್ ಆಫ್ ಕಂಡಕ್ಟರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪೋಲ್ಸ್ ಅಂತ ಹೇಳ್ತೀವಿ. ಕಂಡಕ್ಟರ್ 12 ಇದೆ ಅಂತ ಗೊತ್ತು, ನಂಬರ್ ಆಫ್ ಪೋಲ್ 2 ಇದೆ ಅಂತ ಗೊತ್ತು. 12 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 6 ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಪೋಲ್ ಪಿಚ್ ಇನ್ ಟರ್ಮ್ಸ್ ಆಫ್ ಕಂಡಕ್ಟರ್ಸ್ ಅಂತ ಹೇಳಿದ್ರೆ 6 ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಸೊ ನಂಬರ್ ಆಫ್ ಕಂಡಕ್ಟರ್ಸ್ ಪರ್ ಸ್ಲಾಟ್, ನಂಬರ್ ಆಫ್ ಕಂಡಕ್ಟರ್ ಪರ್ ಸ್ಲಾಟ್ ಈಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು 2 ಕಂಡಕ್ಟರ್ಸ್ ಪರ್ ಸ್ಲಾಟ್. ಅಲ್ಲಿಗೆ ಒಂದು ಇದಕ್ಕೆ 2 ಕಂಡಕ್ಟರ್ ಅಂದರೆ ಡಬಲ್ ಲೇಯರ್ ಆಗುತ್ತೆ ಅಲ್ಲಿಗೆ. ಹ್ಯಾನ್ಸ್ ದ ವೈಂಡಿಂಗ್ ಈಸ್ ಡಬಲ್ ಲೇಯರ್ ವೈಂಡಿಂಗ್. ಸೊ ಬ್ಯಾಕ್ ಪಿಚ್ ವೈ ಬಿ ಈಸ್ ಈಕ್ವಲ್ ಟು ಝೆಡ್ ಬೈ ಪಿ ಪ್ಲಸ್ 1 ಈಸ್ ಈಕ್ವಲ್ ಟು 12/2 ಪ್ಲಸ್ 1 ಅಂತ. ಈಗ ನಾವು ಈಗಷ್ಟೇ ನಮಗೆ ಈ ಫಾರ್ಮುಲಾವನ್ನು ನೋಡಿದ್ದೀವಿ ನಾವು. ಸೊ ಆ್ಯಸ್ ಪರ್ ದಟ್ ಫಾರ್ಮುಲಾ
ಅಲ್ಲಿಗೆ ಬ್ಯಾಕ್ ಪಿಚ್ಚನ್ನು ಫೈಂಡ್ ಔಟ್ ಮಾಡ್ತೀವಿ. ಬ್ಯಾಕ್ ಪಿಚ್ ಈಸ್ ಈಕ್ವಲ್ ಟು Z/P +1 ಅಂತೇಳಿ 12/2 12 ಕಂಡಕ್ಟರ್ಸ್ ಡಿವೈಡೆಡ್ ಬೈ 2 ನಂಬರ್ ಆಫ್ ಫಾಲ್ಸ್. ಅಲ್ಲಿಗೆ 12/2 +1 ಅಂತ ಹೇಳಿದ್ರೆ ಎಷ್ಟಾಗುತ್ತೆ? ಅಲ್ಲಿಗೆ 6 + 1 ಇಟ್ ಈಸ್ ನಥಿಂಗ್ ಬಟ್ 7 ಆಗುತ್ತೆ. ಆ್ಯಂಡ್ ದೆನ್ ಫ್ರಂಟ್ ಪಿಚ್ ನೋಡೋದಾದರೆ YF ಈಸ್ ಈಕ್ವಲ್ ಟು YB -2 ಇಂಟು ಫ್ಲೆಕ್ಸ್ ಅಂತ ಗೊತ್ತಿದೆ. ಸೊ YB ಈಸ್ ಈಕ್ವಲ್ ಟು 7 ಇದೆ, ಅಲ್ಲಿ -2 ಅಂತ ಹೇಳಿದರೆ ಈಸ್ ಈಕ್ವಲ್ ಟು 5. ಅಲ್ಲಿಗೆ ಫ್ರಂಟ್ ಪಿಚ್ಚು 5 ಆದರೆ ಬ್ಯಾಕ್ ಪಿಚ್ಚು 7 ಆಗುತ್ತೆ. ಸೊ YB ಈಸ್ ಈಕ್ವಲ್ ಟು 7 ಆ್ಯಂಡ್ YF ಈಸ್ ಈಕ್ವಲ್ ಟು 5 ಫಾರ್ ದಿ ಪ್ರೋಗ್ರೆಸಿವ್ ವೈಂಡಿಂಗ್. ಹಾಗೆಯೇ YB ಈಸ್ ಈಕ್ವಲ್ ಟು 5 ಆ್ಯಂಡ್ YF ಈಸ್ ಈಕ್ವಲ್ ಟು 7 ಫಾರ್ ರಿಟ್ರೋಗ್ರೆಸಿವ್. ನೋಡಿ ವ್ಯತ್ಯಾಸ ನೋಡ್ಕೊಳ್ರಿ, ಅಲ್ಲಿ YB 7 ಇದ್ದರೆ ಇಲ್ಲಿ YF 7 ಇದೆ, ಅಲ್ಲಿ YF 5 ಇದ್ದರೆ ಇಲ್ಲಿ YB 5 ಇದೆ. ಪ್ರೋಗ್ರೆಸಿವ್ಗೂ ಮತ್ತು ರಿಟ್ರೋಗ್ರೆಸಿವ್ಗೂ ಇರ್ತಕ್ಕಂಥ ಮೇನ್ ಡಿಫ್ರೆನ್ಸನ್ನು ತಿಳ್ಕೊಬೇಕಾಗತ್ತೆ ಇಲ್ಲಿ. ಸೊ ವೈಂಡಿಂಗ್ ಮಾಡಬೇಕಾದ್ರೆ ಇವೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ವೈಂಡಿಂಗ್ ಮಾಡಬೇಕು. ಸೊ ಇಲ್ಲಿ ನನಗೆ YB ನನ್ನ ಕೊಟ್ಟಿದೆ, YB ಈಸ್ ಈಕ್ವಲ್ ಟು 7 ಅಂತ. ಹಾಗೆ ಇಲ್ಲಿ ನನಗೆ YF ಇದೆ, YF ಈಸ್ ಈಕ್ವಲ್ ಟು 5 ಅಂತ ಗೊತ್ತಿದೆ. ಸೊ ಬ್ಯಾಕ್ ಪಿಚ್ ಇಸ್ ಅಂದರೆ ನಾನು ಇದನ್ನು ಕನ್ಸಿಡರ್ ಮಾಡ್ತೀನಿ, ಫ್ರಂಟ್ ಪಿಚ್ ಅಂದರೆ ನಾನು ಇದನ್ನು ಕನ್ಸಿಡರ್ ಮಾಡ್ತೀನಿ. ದ ವೈಂಡಿಂಗ್ ಸೀಕ್ವೆನ್ಸ್ ಆಫ್ ಕಂಡಕ್ಟರ್ಸ್ ಫಾರ್ ಪ್ರೋಗ್ರೆಸಿವ್ ಲ್ಯಾಪ್ ವೈಂಡಿಂಗ್ ಈಸ್ ಶೋನ್ ಇನ್ ಫಿಗರ್ 1 ಅಂತ ಹೇಳ್ತೀವಿ. ಇಲ್ಲಿ ಈ ಫಿಗರ್ನಲ್ಲಿ ತೋರಿಸಿರೋ ಹಾಗೆ ನಾವು ಹೀಗೆ ಏನು ಮಾಡ್ತೀವಿ, ಬ್ಯಾಕ್ ಪಿಚ್ಚನ್ನು 7ಅನ್ನು ಮೇಂಟೈನ್ ಮಾಡ್ತಾ ಫ್ರಂಟ್ ಪಿಚ್ಚನ್ನು 5ಅನ್ನು ಮೇಂಟೈನ್ ಮಾಡ್ತಾ ನಾವು ಆ ಕಾಯಿಲ್ಗಳನ್ನು ಸ್ಲಾಟ್ಗಳಲ್ಲಿ ಇನ್ಸರ್ಟ್ ಮಾಡ್ತಾ ಹೋಗಬೇಕಾಗತ್ತೆ ಅಂತ ಅರ್ಥ. ಆ್ಯಂಡ್ ವೈಂಡಿಂಗ್ ಟೇಬಲನ್ನು ನೋಡೋದಾದರೆ ಇಲ್ಲಿ ಕಾಯಿಲ್ 1 2 3 4 5 6 ನಂಬರ್ ಆಫ್ ಕಾಯಿಲ್ಸ್ ಇದೆ ಅಂತ ಗೊತ್ತಿದೆ ನಿಮಗೆ. ಹಾಗೆಯೇ ನಂಬರ್ ಆಫ್ ಕಂಡಕ್ಟರ್ಸ್ ಎಷ್ಟಿದೆ? 12 ಇದೆ ಅಂತ ಗೊತ್ತಿದೆ. ಅಂದರೆ ಒಂದು ಕಾಯಿಲ್ಗೆ 2 ಕಂಡಕ್ಟರ್ನಂತೆ 6 ಕಂಡಕ್ಟರ್ಗೆ 12 ಕಾಯಿಲು. ಅಲ್ಲಿಗೆ ಕಂಡಕ್ಟರ್ಗಳು ಫ್ರಮ್ 1 to 8 ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಫ್ರಮ್ 1 to 8 ಅಲ್ಲಿ 7 ಡಿಫ್ರೆನ್ಸಿಯೇಷನ್ ಇದೆ ನೋಡಿ. 1 to 8 ಅಂದರೆ 7 ಡಿಫ್ರೆನ್ಸಿಯೇಷನ್ ಕಾಣ್ತದೆ. 3 to 10 ಅಂದರೆ ಅಲ್ಲಿ ಕೂಡ 7 ಡಿಫ್ರೆನ್ಸಿಯೇಷನ್ ಇದೆ. 5 to 12 ಅಂತ ಹೇಳಿದ್ರೆ ಅಲ್ಲಿ ಕೂಡ 7 ಡಿಫ್ರೆನ್ಸಿಯೇಷನ್ ಇದೆ. ಹಾಗೆಯೇ 7 to ಇಲ್ಲಿ 5 ಡಿಫ್ರೆನ್ಸ್ ಇದೆ. ಇಲ್ಲಿ 5 4 9 ಹೀಗೆ ಈ ಥರದಲ್ಲಿ ನಾವೇನು ಮಾಡ್ಬೋದು, ಇವನ್ನ ಕಂಡಕ್ಟರ್ಗಳು ಹೋಗೋದನ್ನು ತೋರಿಸ್ಬೇಕಾಗತ್ತೆ. ಹಾಗೆಯೇ ಸ್ಲಾಟ್ಸಲ್ಲಿ ನಮಗೆ 1 to 4 1ನೇ ಸ್ಲಾಟಿಂದ 4ನೇ ಸ್ಲಾಟಿಗೆ, 2ರಿಂದ 5 3ರಿಂದ 6 4ರಿಂದ 1 5ರಿಂದ 2 6ರಿಂದ 3 ಈ ರೀತಿ ಹೋಗಬೇಕಾಗತ್ತೆ. ಸೇಮ್ ಕನೆಕ್ಷನ್ಗಳು ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ 1ರಿಂದ 2ಕ್ಕೆ ಹೋಗುತ್ತೆ, 1ನೇದು 2ರಿಂದ 3 3ರಿಂದ 4 4ರಿಂದ 5 ಅಂದರೆ ಇದು ನನಗೆ ಮುಂದೆ ಹೋಗುವಂಥದ್ದು ಪ್ರೋಗ್ರೆಸಿವ್ಗೆ. ಸೊ ಈ ರೀತಿಯಾಗಿ ನಾನು ಹೋಗಬಹುದು. ಸೊ ಡೆವಲಪ್ಮೆಂಟ್ ವೈಂಡಿಂಗ್ ಡಯಾಗ್ರಾಮ್ ಫಾರ್ 12 ಕಂಡಕ್ಟರ್ಸ್ 2 poles 6 ಸ್ಲಾಟ್ಸ್ 6 ಸೆಗ್ಮೆಂಟ್ಸ್ ಸಿಂಪ್ಲೆಕ್ಸ್ ಡಬಲ್ ಲೇಯರ್ ಲ್ಯಾಪ್ ವೈಂಡಿಂಗ್ ಅಂತ ಹೇಳಿದರೆ ಈ ರೀತಿಯಾಗಿ ನಾವು ಕೂರಿಸ್ಬೇಕಾಗತ್ತೆ. ದ ಫಿಗರ್ 2 ಶೋಸ್ ದಿ ಅರೇಂಜ್ಮೆಂಟ್ ಆಫ್ ಕಾಯಿಲ್ಸ್ ಇನ್ ದ ರೆಸ್ಪೆಕ್ಟಿವ್ ಸ್ಲಾಟ್ಸ್ ಆ್ಯಂಡ್ ದ ಕನೆಕ್ಷನ್ ಆಫ್ ದಿ ಕಾಯಿಲ್ಸ್ ವಿತ್ ದಿ ಸೆಗ್ಮೆಂಟ್ಸ್. ಸೊ ಈ ಫಿಗರನ್ನು ನಾವು ನೋಡಿದರೆ ಗೊತ್ತಾಗುತ್ತೆ ನಮಗೆ ಕಾಯಿಲ್ ನಂಬರ್ 1 ಅಲ್ಲಿಂದ ಯಾವ ಸ್ಲಾಟಿಂದ ಯಾವ ಸ್ಲಾಟಿಗೆ ಹೋಗಬೇಕು, ಹಾಗೆ ಕಾಯಿಲ್ ನಂಬರ್ 2 ಯಾವ ಸ್ಲಾಟಿಂದ ಯಾವ ಸ್ಲಾಟು, ಕಾಯಿಲ್ ನಂಬರ್ 3 ಯಾವ ಸ್ಲಾಟಿಂದ, ಕಾಯಿಲ್ ನಂಬರ್ 4 5 6 ಹೀಗೆ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಇಲ್ಲಿ ಇವನ್ನ ನೋಡ್ತಾ ಹೋಗಬೇಕಾಗತ್ತೆ. ಸೊ ಈ ರೀತಿ ಕನೆಕ್ಷನನ್ನು ನಾವು ಡೆವಲಪ್ಮೆಂಟ್ ಡಯಾಗ್ರಾಮನ್ನು ನೋಡಿಕೊಂಡು ಅದೇ ಪ್ರಕಾರನ ನಾವು ಕಾಯಿಲ್ಗಳನ್ನು ಆರ್ಮೇಚರ್ ಸ್ಲಾಟ್ಸಲ್ಲಿ ಸೇರಿಸ್ತಾ ಹೋಗಬೇಕಾಗತ್ತೆ. ಇನ್ನು ಡೆವಲಪ್ಮೆಂಟ್ ಡಯಾಗ್ರಾಮ್ ವಿತ್ ದಿ ಕಂಡಕ್ಟರ್ಸ್ ಅಲ್ಲಿ ಫಿಗರ್ 3 shows the arrangement of armature conductors in the slots and connections to the commutator segments. ಜೊತೆಯಲ್ಲಿ ನಾವಿಲ್ಲಿ ಒಂದು ಇದನ್ನು ನೋಡ್ಬೋದು, ಲ್ಯಾಪ್ ವೈಂಡಿಂಗ್ ಅಂದ ತಕ್ಷಣ ಸೇ ಫಾರ್ ಎಕ್ಸಾಂಪಲ್ ಈಗ ನೋಡಿ ನಾನು ಇಲ್ಲಿಂದ ಟ್ರೇಸ್ ಮಾಡ್ತೀನಿ, ಹೋಗಿ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಇಲ್ಲಿಂದ ಬ್ರಷಿಂದ ಹೋಗೋಣ, 1ಗೆ ಹೋಯಿತು, ಇಲ್ಲಿಂದ ಇಲ್ಲಿ ಬಂದರೆ ಅಲ್ಲಿಂದ ಹೀಗೆ ಬಂದು ಸೊ ಇಲ್ಲಿ ಸೆಗ್ಮೆಂಟ್ಸಿಗೆ ಕಾಯಿಲ್ 1 2 3 4 5 ಹೇಗೆ ಹೋಗುತ್ತೆ ಅನ್ನೋ ನಾವು ಇಲ್ಲಿ ಕ್ಲೀನಾಗಿ ನೋಡ್ಬೋದು. ನೋಡಿ ಇಲ್ಲಿಂದ ಹೋಗ್ತಕ್ಕಂಥದ್ದು ಇಲ್ಲಿ ಬರುತ್ತೆ, ಹೀಗೆ ಇಲ್ಲಿ ಬಂತು ಅಂದರೆ ನೆಕ್ಸ್ಟ್ 1ರಿಂದ 2ಕ್ಕೆ ಹೋಯಿತು ಅಂತ ಅದರ ಅರ್ಥ. ಇಲ್ಲಿ ತೋರಿಸಿ ನೋಡಿ, ಇಲ್ಲಿ 1ಕ್ಕೆ ಆಲ್ರೆಡಿ ಹೋಗಿದೆ ಬಿಗಿನಿಂಗು, ಅಲ್ಲಿಂದ ಇಲ್ಲಿ ಹೋಗಿ ಇಲ್ಲಿಂದ ಇಲ್ಲಿ ಬಂದರೆ ಇಲ್ಲಿ ಬಂತು, ಇಲ್ಲಿ ಸೆಕೆಂಡ್ಗೆ ಹೋಗುತ್ತೆ ನೋಡಿ, ಹೌದಾ, ಸೆಕೆಂಡ್ಗೆ ಹೋಯಿತು. ಹಾಗೆಯೇ 2 to 3 3 to 4 4 to 5 ಈ ರೀತಿ ಇಲ್ಲಿ 2ದ್ದು ಇಲ್ಲಿ ಆಲ್ರೆಡಿ ಇಲ್ಲಿ ಹೋಗಿದೆ. ಸೊ ಇದು ಇಲ್ಲಿಂದ ಈ ಕಡೆ ಬಂದು
ಇಲ್ಲಿಂದ ಇಲ್ಲಿ ಬರುತ್ತೆ ನೋಡಿ. ಹೀಗೆ ಈ ರೀತಿಯಾಗಿ ಟ್ರೇಸ್ ಮಾಡಬೇಕು ನಾವು ಅದನ್ನು. ಆ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ಗಳಿಗೆ ಹೇಗೆ ಹೋಗಿದೆ ಅನ್ನೋದನ್ನು ಅವಾಗ ಕನೆಕ್ಷನ್ ಹೇಗೆ ಕನೆಕ್ಷನ್ ಆಗಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಹಾಗೆ ಡೆವಲಪ್ಮೆಂಟ್ ಡಯಾಗ್ರಾಮ್ ವಿತ್ ಕಂಡಕ್ಟರ್ಸ್ ಅಲ್ಲಿ ನಾವು ಇದನ್ನು ಫಿಗರ್ 3 shows the arrangement of the armature conductors in the slots and connections to commutator segments. ಸೊ ಇಲ್ಲಿ ನಾವು ಒಂದನ್ನು ಗಮನಿಸಬೇಕು, ಲ್ಯಾಪ್ ಅಂದ ತಕ್ಷಣ ಅದು ಲ್ಯಾಪ್ ಹೇಗಾಗುತ್ತೆ ಅನ್ನೋದನ್ನು ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿಂದ ಈಗ ಹೋಗ್ತಕ್ಕಂಥದ್ದು ಇಲ್ಲಿ ಬಂತಾ, ಇಲ್ಲಿಂದ ಹೋಗಿದ್ದು ಇಲ್ಲಿ ಹೋಯ್ತಾ, ಇಲ್ಲಿಂದ ಬಂದಿದ್ದು ಹೀಗೆ ಹೋಯ್ತಾ, ಹೀಗೆ ನೋಡಿ ಇದು ಲ್ಯಾಪ್ ಆಯಿತಾ. ಇಲ್ಲಿ ಒಂದು ಲ್ಯಾಪ್ ಮೀನ್ಸ್ ಒಂದ್ರ ಮೇಲೆ ಒಂದು ಲ್ಯಾಪ್ ಲೇಯರ್ಸ್ ಕೂರ್ದಂಗೆ ಒಂದ್ರ ಮೇಲೆ ಒಂದು ಕುಂತಂಗೆ ಆಗುತ್ತೆ. ಹೀಗೆ ಹೋಗುತ್ತೆ, ಹೀಗೆ ಬರುತ್ತೆ, ಮತ್ತು ಹೀಗೆ ಹೋಗಿ ಹೀಗೆ ಬರುತ್ತೆ, ಹೀಗೆ ಹೋಗಿ, ಇದನ್ನೇ ಲ್ಯಾಪ್ ವೈಂಡಿಂಗ್ ಅಂತ ಹೇಳೋದು ನಾವು. ಅದೇ ನೆಕ್ಸ್ಟ್ ಇಲ್ಲಿ ರಿಂಗ್ ಡಯಾಗ್ರಾಮ್ ಫಿಗರ್ 4 shows the connection of 6 slots with the commutator segments in the form of ring diagram. ರಿಂಗ್ ಡಯಾಗ್ರಾಮಲ್ಲಿ ನೋಡೋದಾದ್ರೆ ಗೊತ್ತಾಗುತ್ತೆ ನೋಡಿ, ಕಾಯಿಲ್ ನಂಬರ್ 1. ಸೊ ಅಲ್ಲಿ ಕಾಯಿಲ್ ನಂಬರ್ 1 ಸೆಗ್ಮೆಂಟಿಗೆ ಹೋಯಿತು, ಅಲ್ಲಿಂದ ಇಲ್ಲಿಗೆ ಬಂತು ನೋಡಿ. ಇಲ್ಲಿ ಅದೇ ಸೇಮ್ ಸೆಗ್ಮೆಂಟಿಂದ ಕಾಯಿಲ್ ನಂಬರ್ 2 ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಅದೇ ಸೇಮ್ ಸ್ಲಾಟಿಂದ ಕಾಯಿಲ್ ನಂಬರ್ 3 ಸ್ಟಾರ್ಟ್ ಆಗುತ್ತೆ, ಅದೇ ಸೇಮ್ ಕಾಯಿಲ್ ನಂಬರ್ 4, ಅದೇ ಸೇಮ್ ಸ್ಲಾಟ್ಸ್ ಕಾಯಿಲ್ ನಂಬರ್ 5, ಹೀಗೆ 6 ಇಲ್ಲಿ ಬಂದು ಮತ್ತೂ ಸ್ಲಾಟ್ಸ್ ನಂಬರ್ 1ಗೆ ಸೇರ್ಕೊಳ್ತದೆ ನೋಡಿ. ಅಲ್ಲಿ ಈ ರೀತಿಯಾಗಿ ರಿಂಗ್ ಡಯಾಗ್ರಾಮ್ ಇರ್ತದೆ. ಆ್ಯಂಡ್ ದೆನ್ ಸೀಕ್ವೆನ್ಸ್ ಡಯಾಗ್ರಾಮನ್ನು ನೋಡೋದಾದರೆ ದಿಸ್ ಡಯಾಗ್ರಾಮ್ ಈಸ್ ಮೇನ್ಲಿ ಯೂಸ್ ಟು ಟ್ರೇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಇದನ್ನು ನಾವು ಕರೆಂಟ್ ಡೈರೆಕ್ಷನನ್ನು ನೋಡೋದಕ್ಕೆ ಬಳಸ್ತೀವಿ. ಇನ್ ದ ಕಾಯಿಲ್ ಸೈಡ್ಸ್ ಅಥವಾ ಕಂಡಕ್ಟರ್ಸ್ ವಿತ್ ದಿ ಹೆಲ್ಪ್ ಆಫ್ ದಿಸ್ ಡಯಾಗ್ರಾಮ್ ದ ಬ್ರಷ್ ಪೊಸಿಷನ್ ಕ್ಯಾನ್ ಬಿ ಲೊಕೇಟೆಡ್. ಈ ಬೇಸ್ ಮೇಲೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಬ್ರಷ್ ಪೊಸಿಷನನ್ನು ಎಲ್ಲಿಗೆ ಕೂರಿಸ್ಬೇಕು ಅಂತ ಗೊತ್ತಿಡಿಬೋದು ನೋಡಿ. ಇಲ್ಲಿ ಟ್ರೇಸ್ ಮಾಡಿದರೆ ಗೊತ್ತಾಗುತ್ತೆ ನಮಗೆ. ಇಲ್ಲಿಂದ ಹೀಗೆ ಕರೆಂಟ್ ಡೈರೆಕ್ಷನನ್ನು ನೋಡ್ಬೋದು ನಾವು. ಇಲ್ಲಿಗೆ ಬಂದು ಬ್ರಷ್ ಬಂತು. ಅದೇ ಥರ ನೋಡಿ, ಈ ಬ್ರಷಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೀಗೆ ಹೋಗಿ ಹೀಗೆ ಇಲ್ಲಿಗೆ ಬರುತ್ತೆ. ಸೊ ಈ ಬೇಸ್ ಮೇಲೆ ನಾನು ಯಾವ ಸ್ಲಾಟಲ್ಲಿ ಯಾವ ಕಡೆ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅನ್ನೋದನ್ನು ನಾನು ತಿಳ್ಕೊಬೋದು. ಇದು ನಮ್ಮ ಸಿಂಪ್ಲೆಕ್ಸ್ ವೇವ್ ವೈಂಡಿಂಗ್ ಮತ್ತು ಅದರ ಡೆವಲಪ್ಮೆಂಟ್ ಡಯಾಗ್ರಾಮ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಇಷ್ಟನ್ನು ನೋಡಿದರೆ ನಿಮಗೆ ಈ ಕ್ಲಾಸನ್ನು ನೀವು ಮತ್ತೆ ಒಂದು ಸರಿ ನೋಡಿ ಗೊತ್ತಾಗುತ್ತೆ. ಇದು ಭಾಳ ಇಂಪಾರ್ಟೆಂಟು. ಒಂದು ವೈಂಡಿಂಗನ್ನು ಮಾಡೋದಕ್ಕೆ ನನಗೆ ಏನೆಲ್ಲ ಕಂಡೀಷನ್ಸ್ಗಳು ಗೊತ್ತಿರಬೇಕು, ಇದೆಲ್ಲ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಹಾಗೆ ಕಾಯಿಲನ್ನು ಯಾವ ಪೋಲ್ ಪಿಚ್ಚು ಬ್ಯಾಕ್ ಪಿಚ್, ಫ್ರಂಟ್ ಪಿಚ್ಚು ಬ್ಯಾಕ್ ಪಿಚ್ ಬಗ್ಗೆ ಗೊತ್ತಿರಬೇಕು, ಹಾಗೆ ಪೋಲ್ ಪಿಚ್ ಬಗ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಹೇಗೆ, ಆಮೇಲೆ ಸ್ಲಾಟ್ಗಳಲ್ಲಿ ಆ ಕಾಯಿಲ್ಗಳನ್ನು ಇನ್ಸರ್ಟ್ ಮಾಡೋದು ಹೇಗೆ, ಯಾವ ಕಾಯಿಲ್ ಎಷ್ಟನೇ ಸ್ಲಾಟಿಂದ ಎಷ್ಟನೇ ಸ್ಲಾಟಿಗೆ ಹೋಗ್ಬೇಕು, ಅಲ್ಲಿಂದ 2ನೇ ಕಾಯಿಲ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, 3ನೇ ಕಾಯಿಲ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಹೋಗಿ ಎಂಡ್ ಆಗಬೇಕು, ಇವೆಲ್ಲವೂ ಕೂಡ ನಮಗೆ ಇದರಿಂದ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸಿಂಪ್ಲೆಕ್ಸ್ ವೇವ್ ವೈಂಡಿಂಗ್ ಮತ್ತು ಅದರ ಡೆವಲಪ್ಮೆಂಟ್ ಡಯಾಗ್ರಾಮ್ ಬಗ್ಗೆ ನೋಡೋಣ. ಈಗ ಸಿಂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್ ಬಗ್ಗೆ ಗೊತ್ತಾಗಿದೆ ಅಂದಮೇಲೆ ಸೊ ವೇವ್ ವೈಂಡಿಂಗು ನಿಮಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ನೋಡೋಣ. ಅಲ್ಲಿವರೆಗೂ ಧನ್ಯವಾದ.